ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಮಿತ ನಿನ್ನ ಗುಣಶಕ್ತಿ ಮಿತ ನಿನ್ನ ಕರ್ತವ್ಯ. ಮಿತ ಅತಿಗಳಂತರವ ಕಾಣುವುದೇ ಕಡಿದು, ಹಿತವೆನಿಸಿದನಿತೆಸೆಗು ದೈವ ಕುಳಿದುದನು ಬಿಡು, ಕೃತಿ ಇರಲಿ ದೈವಕ್ಕೂ ಮಂಕುತಿಮ್ಮ. 349ನೇ ಕಗ್ಗ ಇದು. ಮಿತ ನಿನ್ನ ಗುಣಶಕ್ತಿ, ನಮ್ಮ ಶಕ್ತಿ ನಮ್ಮ ಗುಣ ನಮ್ಮ ಎಲ್ಲಿ ತನಕ ಹೋಗುತ್ತೆ ಅದು ಮಿತ. ನಾವು ಅಪಾರವಾದ್ದು ನಮಗೆ ಸಾಧಿಸೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನಾವೆಲ್ಲರೂ ಮನುಷ್ಯರು. ಮಿತ ನಿನ್ನ ಕರ್ತವ್ಯ, ನಾವು ಮಾಡಬೇಕಾಗಿರೋ ಕರ್ತವ್ಯ ಇಷ್ಟನ್ನು ಮಾಡಬೇಕು ಅಂದರೆ ಅದೂ ಮಿತವಾಗೇ ಇರುತ್ತೆ. ನಮಗೆ ನಾವು ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದರೂ ಅದಕ್ಕೊಂದು ಲಿಮಿಟ್ ಅಂತ ಇದ್ದೇ ಇರುತ್ತೆ, ಇಷ್ಟನ್ನು ನಾನು ಮಾಡಬಹುದು ಅಂತ. ಮಿತ ಅತಿಗಳಂತರವ ಕಾಣುವುದೇ ಕಡಿದು, ಯಾವುದು ಮಿತವಾಗಿರಬೇಕು ಯಾವುದು ಅತಿಯಾಗಿರಬೇಕು ಅನ್ನೋ ಆ ಅಂತರ ಕಾಣೋದೇ ಕಷ್ಟ. ಇವತ್ತಿನ ಸೋಷಿಯಲ್ ಮೀಡಿಯಾ ಅದನ್ನು ನೋಡಿದ್ರೆ ನಮಗೆ ಅದು ಎಷ್ಟು ಕಷ್ಟ ಅಂತ ಗೊತ್ತಾಗೋಗುತ್ತೆ. ನಮಗೆ ಇನ್ನೊಬ್ಬರ ಲೈಫಲ್ಲಿ ಮೂಗು ತೂರಿಸದೇ ಇರಬಹುದಾದ ಪಾಯಿಂಟ್ ಎಲ್ಲಿಂತಾನೇ ಗೊತ್ತಾಗಲ್ಲ, ಎಲ್ಲಿ ತನಕ ಮುಂದುವರಿಬಾರ್ದು ಅನ್ನೋದೇ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಹೆಚ್ಚಿನ ಸಲ ನಾವು ಇನ್ನೊಬ್ಬರ ಸ್ಪೇಸ್ನ ಇನ್ವೇಡ್ ಮಾಡಿಬಿಡ್ತೀವಿ, ಇನ್ನೊಬ್ಬರನ್ನ ಹಗುರವಾಗಿ ಕಂಡುಬಿಡ್ತೀವಿ, ಎಲ್ಲದರ ಬಗ್ಗೆನೂ ನಮ್ಮ ತೀರ್ಪನ್ನು ನೀಡಕ್ಕೆ ಹೋಗ್ತೀವಿ, ಇದು ಸರಿ ಇದು ತಪ್ಪು ಅಂತ. ನಾವು ಸರಿ ಅಂದಿದ್ದನ್ನು ಇನ್ನೊಬ್ಬರು ತಪ್ಪು ಅಂತ ಅಂದರೆ ಅವರನ್ನು ಪರ್ಸನಲ್ ಲೆವೆಲ್ಗೆ ಇಳಿದು ನಾವು ಅವರನ್ನು ಆಡ್ಕೊಳ್ತೀವಿ, ಅವರ ರೂಪ ಲಕ್ಷಣಗಳನ್ನು ಕೂಡ ಆಡ್ಕೊಂಡು ಬಿಡ್ತೀವಿ. ಅವರ ಕಂಟ್ರೋಲ್ ಇಲ್ಲದೆ ಇರೋದು. ನನಗೆ ಹೇಗೆ ಇದು ಸರಿ ಇದು ತಪ್ಪು ಅಂತ ಅನಿಸಿದೆ, ಹಾಗೆಯೇ ಎದುರಿನವರಿಗೂ ಇದು ಸರಿ ಇದು ತಪ್ಪು ಅಂತ ಇನ್ನೊಂದು ಅನಿಸಿಕೆ ಇರಬಹುದಲ್ಲ. ನಾವು ಆ ಕನ್ಸಿಡರೇಷನ್ನೇ ಕೊಡೋದಿಲ್ಲ. ನಾವು ಸರಿ ಅಂದಿದ್ದನ್ನು ಇನ್ನೊಬ್ಬರು ತಪ್ಪು ಅಂದ ತಕ್ಷಣ ನಾವು ರಿಯಾಕ್ಟ್ ಮಾಡ್ತೀವಿ, ಅದಕ್ಕೆ ಅವರನ್ನು ಅಂತೀವಿ, ಆಡ್ಕೋತೀವಿ. ಆ ವಿಷಯಕ್ಕೆ ಸಂಬಂಧಪಡದ ಹೊರಗಿನ ವಿಷಯಗಳನ್ನು ಸೇರಿಸಿ ಅವರನ್ನು ಆಡ್ಕೋತೀವಿ, ನಿಂದಿಸ್ತೀವಿ. ಎಲ್ಲವೂ ಸುಲಭವಾಗ್ಬಿಟ್ಟಿದೆ ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ. ಮಿತಿ ಮತ್ತು ಅತಿಗಳ ಅಂತರವನ್ನು ಕಾಣೋದು DVG ಅವರು ಕಗ್ಗ ಬರೆದಾಗಲೇ ಕಡಿದಾಗಿದ್ದರೆ ಇವತ್ತು ಅದು ಅತಿ ಕಷ್ಟ, ತುಂಬ ಕಷ್ಟ, ಅತ್ಯಂತ ಕಡಿದು. ಹಾಗಾಗಿ ನಾವು ಏನು ಮಾಡಬಹುದು? ನಾವು ಹಿತವೆನಿಸಿದನ್ ಅನಿತು ಎಸಗು. ಯಾವುದು ಹಿತ ಅನಿಸುತ್ತೆ ನಮಗೆ ಮಾತ್ರ ಅಲ್ಲ, ನಾವಿದನ್ನು ಯಾರನ್ನ ಟಾರ್ಗೆಟ್ ಮಾಡ್ತಿದ್ದೀವಿ ಅವರಿಗೂ ಅದು ಹಿತವೆನಿಸ್ಬೇಕು. ಅದನ್ನು ಅನಿತೆಸಗು, ಒಂಚೂರು ಅಂಥ ಕೆಲಸಗಳನ್ನು ಮಾಡು, ಎಲ್ಲರಿಗೂ ಹಿತವಾಗುವಂತಹ ಕೆಲಸಗಳನ್ನು ಮಾಡು. ದೈವ ಕುಳಿದುದನ್ನು ಬಿಡು, ಮಿಕ್ಕಿದ್ದು ದೈವಕ್ಕೆ ಬಿಟ್ಬಿಡು, ನೀನು ತಲೆ ಕೆಡಿಸ್ಕೋಬೇಡ. ನಮ್ಮಲ್ಲಿ ಈ ನೆಗೆಟಿವ್ ರೋಲ್ ಮಾಡೋರಿಗೆ, ವಿಲನ್ಗಳು ವ್ಯಾಂಪ್ಗಳು ರೋಲ್ ಮಾಡೋರಿಗೆ ತುಂಬ ಕಷ್ಟ. ಎಲ್ಲಿ ಹೋದರೂ ಅವರನ್ನು ಬೈತಾರೆ ಜನ, ಎಲ್ಲಿ ಹೋದರೂ ಏನು ನೀವು ಹಂಗೆ ಮಾಡ್ತೀರಾ ಅಂತಾರೆ. ನಾನು ಒಬ್ಬ ಒಳ್ಳೆಯವಳ ಪಾತ್ರ ಮಾಡಿದ್ದೆ ಒಂದು ಧಾರಾವಾಹಿಲಿ, ಯಾವುದೋ ಹೋಟ್ಲಿಗೆ ಹೋಗಿದ್ದೆ. ಅವರು ನನಗೆ ಚೇರ್ ಕೊಟ್ಟು ಕೂರಿಸಿದ್ರು, ಕೂತ್ಕೊಳ್ಳಿ ಮೇಡಮ್, ಕಾಯಬೇಕಾಗಿತ್ತು, ಅಲ್ಲಿ ಜಾಗ ಇರಲಿಲ್ಲ ಅಂತ. ನನಗೊಂದು ಕುರ್ಚಿ ಕೊಟ್ಟು ಕೂರಿಸಿ, ನೋಡಿ ನೀವಾದರೆ ಕುರ್ಚಿ ಕೊಟ್ಟಿದ್ದೀನಿ, ಅವರಾಗಿದ್ದಿದ್ರೆ ನಿಮಗೆ ಅವರು ಕೂರಕ್ಕೆ ಬಿಡ್ತಿರ್ಲಿಲ್ಲ ಅಂತ ಅಂದರು. ಅವರು ಅಂದರೆ ಯಾರು ನಮ್ಮ ಧಾರಾವಾಹಿಲಿ ನೆಗೆಟಿವ್ ರೋಲ್ ಮಾಡ್ತಿದ್ರು ಅವರು ಅಂತ. ಅವರು ಇನ್ನೊಬ್ಬ ನಟಿ ಅಷ್ಟೇ, ನಿರ್ದೇಶಕರು ಕಥೆ ಏನು ಬಿಡುತ್ತೆ ಅದನ್ನು ಕೊಟ್ಟಿದ್ದರು ಅಷ್ಟೇ. ಹಿತವೆನಿಸಿದ ಅನಿತೆಸಗು, ಅವ್ರು ಮಾಡಿದ ಕೆಲಸ ಏನು, ಅವ್ರ ಕರ್ತವ್ಯ ಏನು, ಕೆಟ್ಟವರಾಗಿ ತಮ್ಮನ್ನು ತಾವು ಬಿಂಬಿಸ್ಕೊಳ್ಳೋದು. ಅದನ್ನು ಅವರು ಎಸಗಿದ್ರು, ಅದನ್ನು ಅವರು ಆ ಕೆಲಸ ಮಾಡಿದರು. ಮಿಕ್ಕಿದ್ದನ್ನು ದೈವಕ್ಕೆ ಬಿಡು, ನೀನು ನಿನ್ನ ಕೆಲಸ ಏನು, ವಾಟ್ ಯು ಕಮ್ಯುನಿಕೇಟ್, ಏನನ್ನು ಕಮ್ಯುನಿಕೇಟ್ ಮಾಡಬೇಕು ಆ ಪಾತ್ರ, ಅದನ್ನು ಕಮ್ಯುನಿಕೇಟ್ ಮಾಡೋದಷ್ಟೇ ನಿನ್ನ ಕೆಲಸ ಅಂತ. ಅಷ್ಟನ್ನು ಅವರು ಮಾಡಿದರು. ಇವ್ರಿಗೆ ಕುರ್ಚಿ ಕೊಡಬಾರ್ದು ಅನ್ನೋಷ್ಟು ದ್ವೇಷ ಹುಟ್ಟಿಸಿದ್ದಾರೆ ಅಂದರೆ ಅದರ ಅರ್ಥ ಏನು, ತಮ್ಮ ಕೆಲಸವನ್ನು ಅವರು ಸಮರ್ಥವಾಗಿ ಮಾಡಿದ್ದಾರೆ ಅಂತ ಅರ್ಥ. ಹಿತವೆನಿಸಿದನ್ ಅನಿತೆಸಗು, ನನಗೆ ಎಲ್ಲರಿಗೂ ಹಿತವಾಗುವಂತಹ ಆ ಕೆಲಸವನ್ನು ಒಂದು ಸ್ವಲ್ಪ ಮಟ್ಟಿಗೆ ಮಾಡು, ದೈವ ಕುಳಿದುದನ್ನು ಬಿಡು, ಮಿಕ್ಕಿದ್ದನ್ನು ದೈವಕ್ಕೆ ಬಿಡು. ಭಾರತದಲ್ಲಿ ಒಂದು ಮಾತು ಬರುತ್ತಲ್ಲ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ನನ್ನ ಕೆಲಸ ಏನು ಅದನ್ನು ಮಾಡಬೇಕು, ಮಿಕ್ಕಿದ್ದನ್ನು ದೈವಕ್ಕೆ ಬಿಟ್ಬಿಡು, ಅದ್ರ ತಲೆನೋವು ಅಂತ. ಈಗ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಟೈಮು, ಈಗ ಹಿತವೆನಿಸಿದ ಅನಿತೆಸಗು ಏನು ಮಾಡಬಹುದು? ಹಿತವೆನಿಸೋದು ಓದೋದು. ವಿದ್ಯಾರ್ಥಿಗಳಿಗೆ ಈಗ ಮಾರ್ಚ್ ಕಾಲದಲ್ಲಂತೂ ಇನ್ಯಾವ ಕೆಲಸನೂ ಇರಬಾರ್ದು, ಇಡೀ ವರ್ಷದ ಓದನ್ನು ಓದೋದು ಅಷ್ಟೇ ನಮ್ಮ ಕೈಲಿರೋದು. ದೈವ ಕುಳಿದುದನ್ನು ಬಿಡು. ಇನ್ನು ಎಷ್ಟು ಮಾರ್ಕ್ಸ್ ಬರ್ಬೋದು, ಕ್ವೆಶನ್ ಪೇಪರ್ ಹೆಂಗಿರಬಹುದು, ಏನಾಗಬಹುದು, ಅದೆಲ್ಲ ನಮ್ಮ ತಲೆನೋವಲ್ಲ. ನಮ್ಮ ತಲೆನೋವೇನು ಕೆಲಸ ಮಾಡೋದು. ನನ್ನ ತಲೆನೋವೇನು ಡೈಲಾಗ್ ಏನಿದೆ, ನನ್ನ ಪಾತ್ರ ಏನನ್ನು ಕಮ್ಯುನಿಕೇಟ್ ಮಾಡುತ್ತೆ ಅದನ್ನು ಮಾಡೋದು ಅಷ್ಟೇ. ದೈವ ಕುಳಿದುದನ್ನು ಬಿಡು. ಅದು ಚೆನ್ನಾಗಿ ಬರ್ತಾ ಇದೆಯಾ, ಇನ್ನೊಂದು ಬಂದೇ ಬರುತ್ತೆ, ಎಫರ್ಟ್ ಕರೆಕ್ಟಾಗಿದ್ದರೆ. ಕೃತಿ ಇರಲಿ ದೈವಕಂ ಮಂಕುತಿಮ್ಮ.
ನಾವು ಮಾಡೋ ಕೆಲಸಕ್ಕೆ ಪ್ರತಿಫಲಗಳನ್ನು ಫಲಾಫಲಗಳನ್ನು ವಾಪಸ್ ರಿಟರ್ನ್ನ ನಾವು ಯಾವುದನ್ನು ಬಯಸದೆ ನಮ್ಮ ಎಫರ್ಟನ್ನು ಮಾತ್ರ ನಾವು ಹಾಕಿದ್ರೆ ವಾಪಸ್ ಒಳ್ಳೆಯ ಫಲವೇ ಬರುತ್ತೆ. ಅದರಲ್ಲಿ ಯೋಚನೆನೇ ಬೇಡ. ನಾವು ಯಾವಾಗ ವಾಮ ಮಾರ್ಗಗಳನ್ನು ಅಡ್ಡ ಮಾರ್ಗಗಳನ್ನು ಹಿಡಿಯೋಕ್ಕೆ ಹೋಗ್ತೀವಿ, ಫಲವನ್ನು ಡಿಸೈಡ್ ಮಾಡಿ ಆ ಕಡೆಗೆ ಹೋಗ್ತೀವಿ, ಆವಾಗಲೇ ತೊಂದರೆ ಆಗೋದು. ಎಫರ್ಟ್ ಹಾಕೋಣ, ಫಲಾಫಲಗಳು ದೇವರಿಗೆ ಬಿಟ್ಟಿದ್ದು. ಎಕ್ಸಾಮ್ ಟೈಮು ನನ್ನನ್ನು ನೋಡ್ತಾ ಇರುವ ಎಲ್ಲ ಪ್ರತಿಯೊಂದು ಓದುವ ಮಗುವಿಗೂ ಹೇಳ್ತೀನಿ, ಶ್ರದ್ಧೆಯಿಂದ ಓದಿ. ದೈವ ಕುಳಿದುದನ್ನು ಬಿಡು, ಕೃತಿ ಇರಲಿ ದೈವಕಂ ಮಂಕುತಿಮ್ಮ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.